ಈ ವಾಣಿ ಎಲ್ಲಿಗೋದ್ಲು? ಕಾಣಿಸ್ತಾನೆ ಇಲ್ವಲ್ಲ. ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗ್ತಿದೆ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ವಾಣಿ, ವಾಣಿ. ಹಾ, ಬಂದೆ. ಪಾಪ ಒಳಗೇನಾದ್ರೂ ಕೆಲಸ ಗಿಲ್ಸ ಮಾಡ್ತಿದ್ದಾಳೋ ಏನೋ. ಸ್ವಲ್ಪ ಕೆಲಸ ಇತ್ತು ವೀಣಾ, ಅದಕ್ಕೆ ನೀನ್ ಕರೆದ ತಕ್ಷಣ ಬರಕ್ಕಾಗಿಲ್ಲ. ಏನು ನೀನ್ ಕರೆದಿದ್ದು? ಹಬ್ಬ, ನಾನು ನೋಡ್ಲೇ ಇಲ್ಲ. ಏನಿವತ್ತು ನೈಟಿ ಗೀಟಿ ಎಲ್ಲ ಜೋರಾಗಿ ಹಾಕೊಂಡಿದ್ಯಾ? ಅದಾ, ಏನ್ ಮಾಡ್ಲಿ, ತುಂಬಾ ದಿನದಿಂದ ತಗೊಂಡು ಇಟ್ಕೊಂಡಿದ್ದೆ. ಆ ಡ್ರೆಸ್ ಬೇರೆ ಯಾಕೋ ಟೈಟ್ ಆಗೋ ತರ ಕಾಣಿಸ್ತಾ. ನನಗೆ ಬೇರೆ ಸೀರೆ ಉಡ್ಕೊಳಕ್ ಬರೋದಿಲ್ಲ. ಅದಕ್ಕೆ ನೈಟಿನೇ ಹಾಕೊಂಡೆ. ಯಾಕೆ ಚೆನ್ನಾಗಿ ಕಾಣ್ತಿಲ್ವಾ? ಅಯ್ಯೋ, ಚೆನ್ನಾಗಿ ಕಾಣ್ತಿಲ್ವಾ? ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಹೌದಾ? ಯಾಕೋ ಗೊತ್ತಿಲ್ಲ ವಾಣಿ, ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗ್ತಿದೆ. ಕುತ್ಕೊಳ್ಳೋಕ್ಕೂ ಇಷ್ಟ ಆಗ್ತಿಲ್ಲ, ನಿಂತ್ಕೊಳ್ಳೋಕ್ಕೂ ಇಷ್ಟ ಆಗ್ತಿಲ್ಲ, ಮಲ್ಕೊಳ್ಳೋಕ್ಕೂ ಇಷ್ಟ ಆಗ್ತಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನ್ ಬೇರೆ ಕಾಣಿಸ್ಲಿಲ್ವಾ, ಅದಕ್ಕೆ ಕರ್ದೆ. ಯಾಕೆ ವಾಣಿ, ನನ್ನಿಂದ ಏನಾದರೂ ತೊಂದರೆ ಆಯ್ತಾ? ನೀನ್ ತುಂಬಾ ಕೆಲಸ ಇತ್ತೇನೋ ಪಾಪ. ನಾನು ತುಂಬಾನೇ ಅಂದ್ರೆ ತುಂಬಾ ತೊಂದರೆ ಕೊಟ್ಬಿಟ್ಟೆ ಅನ್ಸುತ್ತೆ, ಸಾರಿ. ಅಯ್ಯೋ, ಅದ್ ಯಾಕೆ ಅನ್ಕೊಂತೀಯ ನೀನು? ನನಗೆ ಯಾವತ್ತೂ ತೊಂದರೆ ಅಲ್ಲ ವೀಣಾ. ಯಾಕೆ ಹಿಂಗೆಲ್ಲ ಮಾತಾಡ್ತೀಯ ನೀನು? ನೀನು ನಮ್ಮ ಮನೆಗೆ ಬಂದ್ಮೇಲಿಂದ ನಾನು ನಿನ್ನ ಸ್ವಂತ ತಂಗಿ ಅಂತಾನೆ ಅನ್ಕೊಂಡಿದ್ದೀನಿ, ಗೊತ್ತಾ? ನನಗೆ ನೀನು ಅಂದರೆ ತುಂಬಾ ಇಷ್ಟ. ನಿನ್ನನ್ನು ಜೋಪಾನ ಮಾಡೋದು ನನಗಷ್ಟೇ ಇಷ್ಟ. ನೀನು ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು ವೀಣಾ. ನನ್ನ ಸ್ವಂತ ತಂಗಿ ಇಲ್ಲ ನನಗೆ, ನೀನೇ ನನ್ನ ಸ್ವಂತ ತಂಗಿ ಅಂತ ಅನ್ಕೊಂಡಿದ್ದೀನಿ. ನೀನು ತೊಂದರೆಗಿಂದ್ರೆ ಅಂದರೆ ಮಾತ್ರ ಚೆನ್ನಾಗಿರಲ್ಲ ನೋಡು. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ವಾಣಿ. ನಿನ್ನಂತ ಅಕ್ಕ ಸಿಕ್ಕಿರೋದು ನನ್ನ ಪಾಲಿನ ಪುಣ್ಯ ಅಂತಾನೆ ಅನ್ಕೋಬಹುದು. ಈಗಿನ ಕಾಲದಲ್ಲಿ ತಮ್ಮೂರೇ ತಮ್ಗಾಗಲ್ಲ, ಗೊತ್ತಾ? ಅಂಥದ್ರಲ್ಲಿ ನೀನು ನಾನು ಗೊತ್ತಿಲ್ಲದೆ ಇರೋಳು ನನ್ನ ಕರ್ಕೊಬಂದು ಇಷ್ಟೆಲ್ಲ ಜೋಪಾನ ಮಾಡಿ ನೀನು ನನ್ನ ತಂಗಿ ಇದ್ದಂಗೆ ಅಂತ ಹೇಳ್ತಿದ್ಯಲ್ಲ. ನಿಜವಾಗ್ಲು ನಿಜವಾಗ್ಲೂ ನಾನು ನಿನಗೆ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ವಾಣಿ. ನಿನ್ನಂತ ಒಳ್ಳೆ ಮನಸ್ಸಿರೋಳಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ ವಾಣಿ. ಅಯ್ಯೋ ಉಚ್ಚಿ, ತೆಗಿ ತೆಗಿ. ನೀನು ಹಿಂಗೆಲ್ಲ ಹತ್ರ ಸಂದ ಕಾಣಕ್ಕಿಲ್ಲ. ಇಂಥ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಹತ್ಕೋ ಅಂತ ಕುತ್ಕೋಬಾರ್ದು ಮನೇಲಿ ಹೆಣ್ಮಕ್ಳು, ಗೊತ್ತಾ? ಅದ್ರಲ್ಲಿ ಬೇರೆ ನಿನ್ನ ಹೊಟ್ಟೆಗೆ ಮಗು ಐತೆ. ನೀನು ಇವಾಗ ಗೊಳೋ ಅಂತ ಕಣ್ಣೀರು ಇಟ್ಕೊಂತ ಕುತ್ಕೊಂಡ್ರೆ ಹೊಟ್ಟೆ ಒಳಗಿರೋ ನಿನ್ನ ಮಗನೂ ಅಷ್ಟೇ ಗೊಳೋ ಅಂತ ಕಣ್ಣೀರು ಇಡ್ಬೇಕಾಗುತ್ತೆ ಆಮೇಲೆ, ಗೊತ್ತಾಯ್ತಾ? ಇಲ್ಲ ವಾಣಿ, ನಾನು ಸುಮ್ಮನೆ ಮಾತಿಗೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ ವಾಣಿ. ನಾನು ನಿಜವಾಗ್ಲೂ ನನ್ನ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ ವಾಣಿ. ಇವತ್ತಿನವರೆಗೂ ನನ್ನ ಗಂಡ ನಾನು ಹೇಗಿದ್ದೀನಿ ಅಂತಲೂ ನೋಡೋಕೆ ಬಂದಿಲ್ಲ. ಅಂಥದ್ರಲ್ಲಿ ನೀನು ನನ್ನನ್ನು ಆಚೆ ದಬ್ಬಿದ್ದಾರೆ. ನಾನು ಸರಿ ಇಲ್ಲ ಅಂತ ನನ್ನ ಗಂಡನ ಬಾಯಿಂದನೇ ಬಂದ ಮೇಲೂ ಕರ್ಕೊಬಂದು ನಿಮ್ಮ ಮನೇಲಿ ಇಟ್ಕೊಂಡು ನನಗೆ ತಂಗಿ ಜಾಗ ಕೊಟ್ಟು ನನ್ನನ್ನು ಇಷ್ಟು ಚೆಂದಾಗಿ ನೋಡ್ಕೊತಿದ್ಯಲ್ಲ. ನಿನಗೇನು ಹೇಳಿದ್ರು ಅದು ಸಣ್ಣ ಪದ ಅನಿಸುತ್ತೆ ವಾಣಿ, ನಿಜವಾಗ್ಲೂ. ಮಗಳೇ, ಮಗಳೇ ವೀಣಾ, ಏನವ ಮಾಡ್ತಿದೀಯಾ? ಅಮ್ಮ, ಯಾವಾಗ ಬಂದಮ್ಮ? ಬನ್ನಿ ಕೂತ್ಕೊಳ್ಳಿ. ಯಾಕಮ್ಮ ಇಷ್ಟೊಂದು ದಿನ ಆದರೂ ವೀಣನ್ ನೋಡೋಕ್ಕೆ ಬರಲಿಲ್ಲ? ನಿಮಗೆ ಯಾಕೆ ಅವಳು ನೋಡಬೇಕು ಅಂತ ಅನ್ನಿಸ್ಲಿಲ್ವಾ? ಪಾಪ ಅವಳು ದಿನಾ ನಿಮ್ಮನ್ನು ನೆನ್ಸ್ಕೊಂಡು ಕಣ್ಣೀರಿಡೋಳು. ಅದಕ್ಕೆ ಕಣವ, ನನಗೂ ಕಳ್ಳೆಲ್ಲ ಚುರ್ರಂತು. ಅದಕ್ಕೆ ವೀಣನ ನೋಡೋ ತನಕ ಸಮಾಧಾನನೇ ಇರಲಿಲ್ಲ. ಇವಾಗ ಹೊಸ ಸಮಾಧಾನ ಆಯ್ತು. ಬರವ ಇತ್ತಗೆ. ಯಾಕವ ಮಗ ಶಾನೆ ಬೇಜಾರು ಮಾಡ್ಕೊಂಡಿದ್ಯಾ? ಯಾಕವ ಕಣ್ಣಂಗೆ ನೀರು? ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಕಣವ. ಇವಾಗ ನನಗೆ ಬಂದು ಇವಾಗ ಗೊತ್ತಾಯ್ತು ಕಣವ. ಎಷ್ಟು ತಿಂಗಳವ ನಿನಗೆ ಶಾನೆ ಸಿಹಿ ಸುದ್ದಿ ಕೊಟ್ಬಿಟ್ಟಿದ್ಯಾ ಕಣವ ನೀನು. ಅಮ್ಮ, ಹೇಗಿದ್ದೀರಾ ಅಮ್ಮ? ಯಾಕಮ್ಮ ಇಷ್ಟು ದಿನ ಆದರೂ ನೀವು ನನ್ನ ನೋಡೋಕೆ ಬರಲಿಲ್ಲ? ನಿಮ್ಮ ಮಗನ ಥರ ನಿಮಗೂ ನನ್ನ ಮೇಲೆ ನಂಬಿಕೆ ಇಲ್ವಾ ಅಮ್ಮ? ಅಯ್ಯೋ ಮಗಳೇ, ಬಿಡ್ತು ಅನ್ನವ. ನಾನು ಯಾವತ್ತೂ ಆ ಥರ ಅನ್ಕೊಂಡಿಲ್ಲ ಕಣ್ಮಗಳೇ. ನೀನು ನನ್ನ ಸೊಸೆ ಎಲ್ಲ ನನ್ನ ಮಗಳು ಅಂತ ಅನ್ಕೊಂಡಿದ್ದೀನಿ ಕಣ್ಮಗಳೇ. ನಾನು ಹೋಗಿ ನಿಮಗೆ ಅನುಮಾನ ಪಡೋಕ್ಕಾಗತ್ತೆ? ಆ ಬಡ್ಡೆ ಇದೆ ನಿನ್ನ ಗಂಡಂಗಂತೂ ತಲೆಗೆ ಹೊಸಿನೂ ಬುದ್ಧಿ ಇಲ್ಲ ಕಣವ. ಯಾವ್ಯಾವಳೋ ಏನೇನೋ ಹೇಳ್ಕೊಟ್ಬಿಡ್ತಾಳೆ, ಕೇಳ್ಕೊಂಬಂದು ಕೂಗಾಡೋದು ಆಟೆಯ. ಆ ಸರಿನಾ ತಪ್ಪ ಅದೇನು ತಿಳಿಯೋಕ್ಕಿಲ್ಲ ಕಣವ ಅವನಿಗೆ. ಅದಕ್ಕೆ ನಿನ್ನೆ ಕೂಗಾಡಿ ಹಾರಾಡಿ ಹಂಗೆ ಮಾಡ್ಬಿಟ್ಟವನಿ. ನಾನು ಬೇರೆ ಇರಲಿಲ್ವಾ? ಅಯ್ಯೋ ಮಗ, ನಾನು ಇಲ್ಲಿಗೆ ಬಂದಿರೋದೇ ಹೆಚ್ಚಾಗೋಯ್ತು ಗೊತ್ತೇನವ. ಅಯ್ಯೋ, ಅವನ ಮನೆಗೆ ಇದ್ದಿದ್ದ ಅಂದಿದ್ರೆ ನಾನೇನಾದರೂ ನಿನ್ನ ನೋಡೋಕೆ ಬರ್ತೀನಿ ಅಂತ ಗೊತ್ತಾಗಿದ್ರೆ ಬಿಡ್ತಿದ್ನ ಅವನು. ಅಮ್ಮ, ದಿಟ್ವಾಗ್ಲೂ ನಾನೇನು ತಪ್ಪು ಮಾಡಿಲ್ಲ ಕಣಮ್ಮ. ನಾನು ಹೇಳೋ ಮಾತನ್ನು ಕೇಳದೆ ನನ್ನನ್ನು ಆಚೆ ಕಳಿಸ್ಬಿಟ್ರು. ನಾನು ಏನು ತಪ್ಪು ಮಾಡಿಲ್ಲ ಅಂತ ನಾನು ಹೇಳೋಕೆ ಒಂದು ಅವಕಾಶನೂ ಕೊಡಲಿಲ್ಲ ಅಮ್ಮ. ನಾನು ಹೆಂಗಿದ್ದೆ ಈ ಪರಿಸ್ಥಿತಿಲಿ ಅಂದರೆ ನನ್ನ ಕಷ್ಟ ಯಾರಿಗೂ ಬೇಡ ಅಮ್ಮ. ಮಗ, ನೊಂದ್ಕೊಬೇಡ ಕಣವ. ಈ ಸಮಯದಾಗೆ ನೀನು ಖುಷಿಯಾಗಿರ್ಬೇಕು ಕಣವ. ಈಟೊಂದು ಮನ್ಸಿಗೆ ಶಾನೆ ನೋವು ಮಾಡ್ಕೊಂಡ್ರೆ ಮಗು ಮೇಲೆ ಪರಿಣಾಮ ಬೀರ್ತದೆ ಕಣವ. ನೀನು ಧೈರ್ಯವಾಗಿರವ. ಅಯ್ಯೋ ಮಗ, ಅದೇನೋ ಹೇಳ್ತಾರಲ್ಲ ಮಗ, ಹಂಗೆ ಅದೇನೋ ಅಂತಾರಲ್ಲ ಮಗ. ಬಿಡಪ್ಪ ಮಗ, ಯಾರ್ಯಾರ ಮಾತು ಕೇಳಿ ತಪ್ಪು ಮಾಡಿದಾನೆ ನನ್ನ ಮಗ. ನಾನು ತಪ್ಪು ಅಂತ ಹೇಳ್ತಿಲ್ಲ. ನನ್ನ ಮಗುಗೆ ಯಾವಾಗ ಬುದ್ಧಿ ಬರ್ತದೋ ಆವಾಗಲೇ ಬಂದಿನ ಕರ್ಕೊಂಡೋಗ್ಲಿ. ಮಗ, ಇಲ್ಲಿ ನೀನು ಸಂದಾಗಿದ್ಯಾ ಮಗ? ನೀನು ಖುಷಿಯಾಗಿ ನೋಡ್ಕೊಂತಿದ್ದಾಳೆ ವಾಣಿ. ಶಾನೆ ಒಳ್ಳೆ ಮನ್ಸಕ್ಕಿದು. ಆಕಿಗೆ ನೋವು ಮಾಡಬೇಡ ಮಗ, ಖುಷಿಯಾಗಿರವ. ಅಮ್ಮ, ನಿಮ್ಮ ಮಗ ಹೇಗಿದ್ದಾರೆ?
ಮಗ ಆ ಬಡ್ಡಿ ಐದುಗೋ ಮನ್ಸಲ್ಲಿ ಶಾನೆ ಪಿರುತೈತೆ ಮಗ. ನಿಂದೆ ತಲೆಗೆ ತುಂಬ್ಕೊಂಡು ಶಾನೆ ಯೋಚನೆ ಮಾಡನ್ ಮಗ. ರಾತ್ರಿ ಪೂರ್ತಿ ಬರೀ ಯೋಚನೆ ಯೋಚನೆ. ಒಂದು ಚಾವನು ಕಣ್ಮುತ್ ನಿದ್ದೆ ಮಾಡ್ತಿರ್ಲಿಲ್ಲ ಮಗ. ನಾನೇ ಅವ್ನ ಕಷ್ಟ ಎಲ್ಲ ನೋಡೋಕ್ಕಾಗ್ದಲೆಯ ಸಿಟಿಗೆ ಹೋಗ್ಲ ಮಗ ಅಂತೇಳಿ ನಮ್ಮ ಅಣ್ಣ ಇದ್ದಾನಲ್ಲವ ಸಿಟಿಗೆ ಅದನ್ನು ಕರೆಸ್ಕೊಂಡು ಅವನ ಜೊತೆ ಕಳಿಸ್ಕೊಟ್ಟೆ. ಅಲ್ಲೇ ಯಾವ್ದಾರ ಒಂದು ಕಂಪ್ನಿ ಗಿಪ್ನಿಗೆ ಸೇರ್ಲಿ ಬಿಡು ಮಗ. ಆಟೋ ಇಟೋ ಓದ್ಕೊಂಡವನೇ ಹೆಂಗೋ ದುಡ್ಕೊಂಡ್ ಬರ್ತಾವನೆ. ಹಂಗೂ ಆ ಜಾಗ ಬೇರೆ ಚೇಂಜ್ ಆದರೆ ಸಂದಗಾರ ಇತ್ತಾನೆ ಅಂತೇಳಿ ಕಳಿಸ್ತೆ ಕಣ್ಮಗ. ನೀನೇನು ಯೋಚನೆ ಮಾಡಬೇಡ ಕಣವ. ಅವನು ನಮ್ಮೂರಿಗೆ ಬಂದಾಗ ದಿಟ್ಟವಾಗ್ಲೂ ನಿನ್ನ ಬಂದು ಕರ್ಕೊಂಡೇ ಹೋಗ್ತಾನೆ ಕಣವ. ನೀನೇನು ಯೋಚನೆ ಮಾಡಬೇಡ ಮಗ. ಹ್ಞೂ ಅಮ್ಮ, ಅದೇ ನಂಬಿಕೆ ಮೇಲೆ ಇಷ್ಟು ದಿನ ಆದರೂ ಇದ್ದೀನಿ ಅಮ್ಮ. ನನಗೂ ವಾಣಿಕ್ಕೆ ಕಷ್ಟ ಕೊಡೋಕೆ ಇಷ್ಟ ಇಲ್ಲ ಅಮ್ಮ. ಹ್ಞೂ ಕಣ್ಣನ ಮಗ. ಮಗ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರವ. ನೀನೇನು ಯೋಚನೆ ಮಾಡಬೇಡ. ನಾನು ಆದಾಗೆಲ್ಲ ಬಂದು ನೋಡ್ಕೊಂಡು ಹೋಗ್ತೀನಿ ಕಣವ. ಹೋಗ್ಬರ್ತೀನಿ ಕಣ್ ಮಗ. ನಾನೇನಾದರೂ ಅಲ್ಲಿ 10 ನಿಮಿಷ ಇರಲಿಲ್ಲ ಅಂತಂದರೆ ಅಕ್ಕಪಕ್ಕ ಹೆಂಗ್ಸ್ ಇರ್ತಾರಲ್ಲವ ಅವರು ತೀಟೆ ಮಲೆಯರು ಆ ಮಗಿಗೆ ಫೋನ್ ಮಾಡಿ ಇಲ್ದಿದ್ದೊಂದು ಇದ್ದಿದ್ದೊಂದು ಹಚ್ಕೊಟ್ಬಿಡ್ತಾರೆ ಕಣವ. ಆಮೇಲೆ ನಿನ್ನ ಜೊತೆಗೆ ಏನಾರ ನಾನು ಮಾತಾಡಿದ್ದೀನಿ, ನಿನ್ನ ನೋಡೋಕೆ ಬಂದಿದ್ದೀನಿ ಅಂತ ಗೊತ್ತಾದರೆ ಅವನು ಫೋನಾಗೆ ಏನು ಅಷ್ಟೊಂದು ಸಿಟ್ಟು ಮಾಡ್ಕೊಂಡು ಮಾತಾಡಲ್ಲ ಕಣವ. ಆಮೇಲೆ ನನ್ನ ಮೇಗೂ ಕೋಪ ಮಾಡ್ಕೊಂಡ್ಬಿಡ್ತಾನೆ ಕಣವ. ಇನ್ನು ಅವಾಗವ ಬಂದು ನೋಡ್ಕೊಂಡು ಹೋಗ್ತೀನಿ ಕಣ್ ಮಗ. ಬರ್ಲೇನು ಮಗ? ಹ್ಞೂ ಸರಿ ಅಮ್ಮ, ಹಾಗೆ ಮಾಡಿ. ಆಮೇಲೆ ನೀವು ಅಷ್ಟೇ ಅವ್ರ ಕೋಪಕ್ಕೆ ಯಾಕೆ ಗುರಿ ಆಗ್ತೀರಾ? ಆಮೇಲೆ ಮೊದಲೇ ಅವ್ರು ಆ ಥರ ಮತ್ತೆ ಹಾಕ್ಬೇಕು. ಹೋಗಿ ಬನ್ನಿ ಅಮ್ಮ. ಮಗ ಇವಾಗ 7 ತಿಂಗಳವ ನಿನಗೆ? ಅಮ್ಮ 6 ತುಂಬಿ 7ರ ಗೀತೆ ಅಮ್ಮ. ಮಗ ಈಗ ನೀನು ನಮ್ಮ ವಂಶದ ಕುಡಿ ಯಾವ ಹೊಟ್ಟೆ ಗೊತ್ಕೊಂಡಿದ್ದಿ ಕಣ್ಮಗ. ಏನು ಟೆನ್ಷನ್ ತಗೋಬೇಡ. ನಿನಗೇನೇ ಒಂದು ಕಷ್ಟ ಆದ್ರೂ ಒಂದೇ ಒಂದು ಫೋನ್ ಹಾಕಿ ಮಗ. ನಿನಗೇನೇ ತಿನ್ನಂಗಾತು, ನಿನಗೇನೇ ಉಣ್ಣಂಗಾತು ಅಂದ್ರು ಆ ಅಮ್ಮನಾಗ ನಿಂತ್ಕೊಂಡು ನಾನೇ ಮುಂದೆ ಎಲ್ಲಾನು ಮಾಡಿಕೊಡ್ಬೇಕಾಯಿತು. ಆದರೆ ಈಗ ನಾನು ಏನು ಮಾಡೋ ಪರಿಸ್ಥಿತಿಗಿಲ್ಲ ಮಗ. ನಿನಗೆ ಗೊತ್ತಲ್ಲ, ನಾನು ನಿನ್ನ ಸತಿ ಬರ್ಬೇಕಾರೆ ಏನಾರ ಒಂದು ನಿನಗೆ ಇಷ್ಟ ಆಗಿದ್ದ ಮಾಡ್ಕೊಂಡು ತಗೋಬತ್ತೀನಿ ಕಣ್ಮಗ. ನಿಂಗೆ ಏನು ತಿನ್ನಂಗೈತೆ ಅಂತ ನನಗೆ ಒಂದು ಫೋನ್ ಹಚ್ಚಿ ಹೇಳ್ಬಿಡವ, ಅಷ್ಟೇ ಸಾಕು. ಸರಿನಾ ಮಗ? ಅಯ್ಯೋ ಅಮ್ಮ, ಅದೆಲ್ಲ ಏನು ಬೇಡ ಬಿಡಿ ಅಮ್ಮ. ನೀವು ಸಂದಾಗಿದ್ರೆ ನಂಗೆ ಅಷ್ಟೇ ಸಾಕು. ಹಂಗೆ ಅವರೂ ಅಷ್ಟೇ ಅಮ್ಮ, ಫೋನ್ ಮಾಡಾಗಲ್ಲ ವಿಚಾರಿಸ್ಕೋತಾ ಇರಿ ಅಮ್ಮ. ಅವ್ರು ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ತಿದ್ದೀರಾ ಅಂತ ಕೇಳ್ತೀರಿ ಅಮ್ಮ. ಅವಾಗ ನನಗೂ ಫೋನ್ ಮಾಡಿ ಅಮ್ಮ. ಕಣವ, ಸರಿ ಕಣವ. ಹೋಗವ ಮನ್ಕ ಹೋಗವ. ನೀನು ಆ ಹೊಸಿಯ ಇವಾಗ ಶಾನೆ ಹೊತ್ತು ಮಂಕಬೇಕು ಕಣವ. ಹೋಗು ಮಂಕ ಹೋಗು. ನಾನು ಆಮೇಗಿಂದವ ನೋಡೋಣ, ಸಂಜೆ ಕಡೆಯಿಂದ ಆದರೆ ಏನಾರ ತಿನ್ನಕ್ಕೆ ಮಾಡ್ಕೊಂಡು ತಗೋಬತ್ತೀನಿ ಕಣವ. ಹ್ಞೂ ಅಮ್ಮ ಸರಿ, ಹುಷಾರಾಗಿ ಹೋಗ್ಬರ್ರಿ ಅಮ್ಮ ನೀವು. ಅವ್ವ ವಾಣಿ, ನನ್ನ ಸೊಸೆನ ಸಂದಂಗೆ ನೋಡ್ಕೊಂಡಿದ್ಯಾ ಕಣವ. ನಿನಗೆ 7 ಧನ್ಯವಾದಗಳು ಹೇಳಿದ್ರು ಕಮ್ಮಿನೇ ಕಣವ. ಅಯ್ಯೋ ಅಮ್ಮ ಬಿಡಿ. ಅಯ್ಯೋ ಯಾಕೆ ಈಗೆಲ್ಲ ಮಾತಾಡ್ತಿದ್ದೀರಾ? ನನಗೂ ಒಬ್ಳು ಅಕ್ಕನೋ ತಂಗಿನೋ ಇದ್ದಿದ್ರೆ ನಾನು ಈ ಥರ ಜೋಪಾನ ಮಾಡ್ತಿರ್ಲಿಲ್ವಾ? ಹಂಗೆ ಅಂದ್ಕೊಂಡು ನಾನು ಇವಳನ್ನ ಜೋಪಾನ ಮಾಡ್ತಿದ್ದೀನಿ ಅಮ್ಮ. ಅವಳು ನನಗೆ ತಂಗಿ ಸಮಾನ. ನನಗೆ ಅಷ್ಟೇ ಸಾಕು ಅಮ್ಮ, ಬೇರೆ ಇನ್ನೇನು ಬೇಡ. ಮಗಳೇ ನೀನು ಶಾನೆ ಒಳ್ಳೆ ಮನಸ್ಸು ಕಣವ. ನಾನು ಮಾಡಬೇಕಾಗಿರೋದನ್ನ ನೀನು ಮುಂದೆ ನಿಂತ್ಕೊಂಡು ತಾಯಿ ಮಾಡಬೇಕಾಗಿದ್ದೆಲ್ಲ ಕರ್ತವ್ಯಗಳು ಮಾಡ್ತಿದ್ಯಾ ಕಣವ. ನನಗೆ ಶಾನೆ ಸಂತೋಷ ಆಯ್ತು ಕಣವ. ಇನ್ನೊಂದು ಮಾತು ಕಣವ, ಇವಾಗ ಆಕಿಗೆ 7 ತಿಂಗಳು ಕಣವ. ನಿನ್ನ ಗಂಡ ಬೇರೆ ಕುಡ್ದು ಬಂದು ಆಮೇಲೆ ನಿನ್ನ ಹತ್ರ ಜಗಳ ಮಾಡ್ತಿರ್ತಾನೆ. ಆ ಮಗ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಏನಾದರೂ ತಲೆಯಲ್ಲಿ ತುಂಬ್ಕೊಂಡು ಏನಾದರೂ ಯೋಚನೆ ಮಾಡ್ತಿರ್ತಿತ್ತು ಕಣವ. ಅದಕ್ಕೆ ಆ ಹೊಸಿ ಲಕ್ಷ್ಮಕ್ಕನ ತಕ ಹೋಗಿ ಅವ್ರ ಮನೆಗಿರೋ ವ್ಯವಸ್ಥೆ ಏನಾರ ಮಾಡೋಣ ಕಣವ. ಏನು ಅನ್ಕೋಬೇಡ ಕಣವ ಈಗ ಅಂದ್ಬಿಟ್ಟೆ ಅಂತ. ಅಯ್ಯೋ ಅಮ್ಮ, ನಾನೇನು ಅನ್ಕೊಳೋದು? ನನ್ನ ತಲೆಯಲ್ಲೂ ಇದೇ ಯೋಚನೆ ಇತ್ತು ಅಮ್ಮ. ಮೊನ್ನೆನೂ ಅಷ್ಟೇ ತುಂಬ ಕುಡಿದು ಬಂದು ಗಲಾಟೆ ಎಲ್ಲ ಮಾಡಿಬಿಟ್ರು. ಪಾಪ ಅವಳು ಊಟನೂ ಮಾಡಲಿಲ್ಲ. ಅದೇ ಯೋಚನೆ ಹಂಗೆ ಮಂಕೊಂಬಿಟ್ಲಮ್ಮ. ನನಗೂ ಅದೇ ಯೋಚನೆ ಇತ್ತು ತಲೆಯಲ್ಲಿ. ಲಕ್ಷ್ಮಕ್ಕನ ಹತ್ರ ಮಾತಾಡ್ಬಿಟ್ಟು ಲಕ್ಷ್ಮಕ್ಕರ ಮನೆಗೆ ಹೆಂಗೂ ಒಂದು ಸ್ವಲ್ಪ ದಿನ ಕಳ್ಸೋಣ ಅಂತ. ಹಾಂ ಅಮ್ಮ, ಹಾಗೆ ಮಾಡೋಣ. ಹಂಗೆ ನೋಡೋಣಮ್ಮ. ಇವಾಗ 7 ತಿಂಗಳಲ್ವಾ, ಇನ್ನೊಂದು 2 ತಿಂಗಳು ಕಳೆದ್ಬಿಟ್ಟು ಸೀಮಂತ ಏನಾದರೂ ಅವ್ರ ಮನೇಲೇ ಮಾಡೋಣಮ್ಮ. ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡೋಣ. ನಾವು ದುಡ್ಡು ಹಾಕ್ತೀನಮ್ಮ ಆದಷ್ಟು. ನೀವು ನಿಮ್ಮ ಕೈಲ ಸಹಾಯ ಮಾಡಿ ಎಲ್ಲರೂ ಸೇರಿಕೊಂಡು ಅವಳನ್ನ ಖುಷಿಯಾಗಿ ಇಟ್ಕೊಳಕ್ ನೋಡೋಣ ಅಮ್ಮ. ಕಣವ, ನಿನ್ ತಲೆಗೆ ಬರೋದು ಐಡಿಯಾ ನನ್ನ ತಲೆಗೆ ಬರಲ್ಲ ನೋಡವ. ಸರಿ ತಾಳವ, ಹಂಗೆ ಮಾಡೋಣ. ಇವಾಗ ಹೊಸಿ ಫ್ರೀ ಇದ್ರೆ ಬಾರವ, ಲಕ್ಷ್ಮಕ್ಕನ ಹತ್ರ ಹೋಗಿ ಮಾತಾಡ್ಕೊಂಡ್ ಬಂದ್ರಾಯ್ತು. ಅವ್ರ ಅತ್ತೆಗೂ ಬೇಕಾದ್ರೆ ನಾನು ಹೇಳ್ತೀನಿ. ಹ್ಞೂ ಅಮ್ಮ ಸರಿ ತಗೊಳ್ಳಿ, ಹಂಗೆ ಮಾಡೋಣ. ನಡೀರಿ, ಇವಾಗ ಇನ್ನೇನು ಕೆಲಸ ಐತೆ ನನಗೆ. ಎಲ್ಲ ಕೆಲಸನೂ ಮುಗ್ದಿತ್ತೆ. ವೀಣಾ ಬೇರೆ ಮಲ್ಕೊಂಡಿದ್ದಾಳೆ. ಇವಾಗ ಅವಳು ಎದ್ದಳೋ ಅಷ್ಟೊತ್ತಿಗೆ ನಾವು ಹೋಗ್ಬಿಟ್ಟು ಬಂದರೆ ಆಯಿತು. ನಡೀರಿ, ಬಿರ್ಬಿರ್ನೇ ಹೋಗೋಣ. ಮೊನಾಲಿಸಾ ಮೊನಾಲಿಸಾ ಸೈ ಸೈ ಮೊನಾಲಿಸಾ, ನೀ ಬ್ರಹ್ಮನ ಮಾಸರ್ಫಿಸಾ, ಬಿಸಿಲು ಜೊತೆಗೆ ಸರಸ, ಆಡೋಕೆ ಬಾರೆ ಅಂಶ. ಅಯ್ಯೋ ಕೃಷ್ಣ, ಇದಕ್ಕೇನು ಬಂದೈತೆ? ಒತ್ತುಂಟ್ಲೆ ಒತ್ಕೊಂಡು ಹೋಗೋದು ಇದು ಯಾಕೆ ಹಿಂಗೆ ಒಂದೇ ಸಮಕ್ಕೆ ಅಂಡೆಲ್ಲ ತಿರ್ಸ್ಕೊಂಡು ಕುಣಿತೈತೆ? ಅಮ್ಯೋ ಅಮ್ಮಿ ಪಂಕಜ, ಏನು ಲಕ್ಷ್ಮಕ್ಕ ನಿಂದು? ಅಯ್ಯ ನಿನ್ನ ಮನ್ಸು ಕೆಟ್ಟೋಗ. ಅದು ಯಾಕಮ್ಮಿ ಹಂಗೆ ಆಡಿಯಾ? ಒಳ್ಳೆ ಆ ಮಂಗುಗೆ ಮತ್ತು ಬಂದಾಗ ಆಡ್ತಿತ್ತಲ್ಲಮ್ಮಿ, ಹಂಗೆ ಆಡ್ತಿದ್ಯಲ್ಲಮ್ಮಿ ಒಳ್ಳೆಯ. ಅಯ್ಯೋ ನಿನಗೇನು ಗೊತ್ತು, ಸುಮ್ಕಿರ ಲಕ್ಷ್ಮಕ್ಕ. ನೀನು ಇನ್ಸ್ಟಾಗ್ರಾಮ್ಗೆಲ್ಲ ನೋಡೋಕ್ಕಿಲ್ವೇ? ಅಯ್ಯೋ ನಿನಗೆ ಗೊತ್ತಾ, ಆ ಕುಂಭಮೇಳ ನಡೀತಾ ಇದೆಯಲ್ಲ, ಅಲ್ಲಿ ಒಬ್ಬಾಕಿ ಆ ರುದ್ರಾಕ್ಷಿ ಮಾರಾಕಿ ಎಷ್ಟು ಫೇಮಸ್ ಆಗೋಳೆ ಗೊತ್ತಾ? ಅವಳ ಹೆಸರು ಮೋನಾಲಿಸಾ ಅಂತೆ. ಈಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಬರೀ ಮೋನಾಲಿಸಾ, ಯೂಟ್ಯೂಬ್ ಓಪನ್ ಮಾಡಿದ್ರು ಬರೀ ಮೋನಾಲಿಸಾ. ನೀನು ಫೋನಲ್ಲಿ ಯಾ ಆ್ಯಪ್ ಯೂಸ್ ಮಾಡು ಬರೀ ಮೋನಾಲಿಸಾದೇ ಗುಂಗು.
ಆ, ಇದೇನಮ್ಮಿ ಹಿಂಗಂತಿದ್ಯಾ? ರುದ್ರಾಕ್ಷಿ ಮಾರೋಳು ಆಟ ಎಲ್ಲ ಫೇಮಸ್ ಆಗಿದ್ದಾಳೆ, ಅದು ಒಂದೇ ರಾತ್ರಿಲಿ. ಹ್ಞೂ ಕಣ್ಲಕ್ಷ್ಮಕ್ಕ, ನಾನೇ ಸುಳ್ಳು ಹೇಳಿ? ನಾ ಇನ್ಸ್ಟಾಗ್ರಾಮು ಯೂಟ್ಯೂಬು ಒಸಿ ನೀನು ನೋಡು. ಅಯ್ಯೋ ಅಷ್ಟೇ ಯಾಕೆ, ಆ ಪಬ್ಲಿಕ್ ಟಿವಿ ಇಡು, ಆ ರಂಗಣ್ಣನ ಚಾನಲ್ ಬರ್ತಾಯಿದ್ದಲ್ಲ ಅದಿಡು, ಅದರಲ್ಲೂ ಕೊಟ್ಟವ್ರೆ. ಒಂಚೂರ ಒಸಿ ದೊಡ್ಡ ದೊಡ್ಡ ಕಣ್ ಮಾಡ್ಕೊಂಡು ಕುತ್ಕೊಂಡು ನೋಡು. ಹೂಕೊಂಡ್ ಬಿಡಮಿ, ನಂಬ ಮಾತೆಯ. ನಮ್ಮ ಜನಗಳು ಇವ್ರಲ್ಲ, ಅವರು ಮನ್ಸು ಮಾಡಿದ್ರು ಅಂದರೆ ರುದ್ರಾಕ್ಷಿ ಮಾರೋಳ್ನು ಸಿ ಎಮ್ ಮಾಡ್ತಾರೆ, ಆ ಸಿ ಎಮ್ ಇರೋನು ರುದ್ರಾಕ್ಷಿ ಮಾರೋಳ್ ಥರ ಮಾಡ್ತಾರೆ. ಅದು ಒಂದೇ ರಾತ್ರಿಲಿ. ನಮ್ಮ ಜನಗಳ ಕೈಯಲ್ಲಿ ಈತೆ ಅಲ್ಲವ. ಹ್ಞೂ ಕಣ್ಲಕ್ಷ್ಮಕ್ಕ, ನಾನುವೇ ಒಂದು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ಆ ಬಳೆ ಶಾಪಿಗೆ ಹೋಗಿ ಹೊಸಿ ಇರ ಬರ ರುದ್ರಾಕ್ಷಿಗಳನ್ನೆಲ್ಲವ ಹಂಗೆ ಮೂಟೆ ಕಟ್ಟಿ ಇಲ್ಲದೆ ಓದ್ಕೊಂಬಂದ್ಬಿಡೋಣ ಅಂತ. ನಾನು ಸುಮ್ಮನೆ ರುದ್ರಾಕ್ಷಿ ಮಾರಕ್ಕೆ ಹೋದೆ ಅಂತ ಅನ್ಕೊಂಡ್ರೆ, ನಾನು ಆ ಮೋನಾಲಿಸ ಥರ ಫುಲ್ ಅಂದರೆ ಫುಲ್ಲು ಬರೀ ಟ್ರೋಲಾಗಿ ಹೋಗ್ತೀನಿ. ಅಷ್ಟೇ ಬೇಗ ಫೇಮಸ್ ಆಗ್ಬಿಡ್ತೀನಿ ಲಕ್ಷ್ಮಕ್ಕ. ಅವಾಗೆಲ್ಲ ನನಗೆ ಮೇಡಮ್ ಒಂದು ಸೆಲ್ಫಿ, ಮೇಡಮ್ ನಂಗೊಂದು ಸೆಲ್ಫಿ ಕೊಡಿ ಅಂತೇಳಿ ಎಲ್ಲ ನಮ್ಮ ಮನೆ ಮುಂದೆ ಕ್ಯೂ ನಿಂತ್ಕೋಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರೋ ಲಕ್ಷ್ಮಕ್ಕ ನೀನು. ಈಗಲೇ ನಿನ್ನ ಕೈ ಕಾಲು ಎರಡೂ ನಿಲ್ತಿಲ್ಲ, ಆಮೇಲೆ ಬಿಡು, ನೀನು ಬರೀ ಆರ್ಕೊಂಡೇ ಹೋಗ್ತೀಯೇನೋ, ಬರೀ ನೆಡ್ಕೊಂಡು ಗಿಡ್ಕೊಂಡು ಹೋಗಿಲ್ಲ ಅಂತ ಕಾಣ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆದಷ್ಟು ಬೇಗ 600ಕ್ಕೆ ಏನಾದರೂ ನಾವು ರೀಚ್ ಆದ್ವಿ ಅಂದರೆ ಒಂದು ಲೈವ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಣ್ರಪ್ಪ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಹಾಗೆ ಇಂದಿನ ನನ್ನ ವಿಡಿಯೋಗೆ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ. ಹಾಗೆ ವರ್ಷಿತಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನಿಮ್ಮ ವಿಡಿಯೋ ಸ್ಟೋರಿ ಅಂತ. ಥ್ಯಾಂಕ್ ಯು ಸೋ ಮಚ್ ವರ್ಷಿತಾ ಅವರೇ. ನಂದಿನಿ ಗೌರೀಶ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ ನೀಚ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಹಾಗೆ ವಿಶಾಲು ಅನ್ನೋರು ಕಮೆಂಟ್ ಮಾಡಿದ್ದಾರೆ ಯಾವ ಊರು ನಿಮ್ಮದು ಅಂತ ಹೇಳ್ಬಿಟ್ಟು. ಸಿಸ್ಟರ್ ನಂದು ತರೀಕೆರೆ ಹತ್ರ ಅಜ್ಜಂಪುರ ಅಂತ ಹೇಳಿ. ಧನ್ಯವಾದಗಳು ನನ್ನೆಲ್ಲ ಫ್ರೆಂಡ್ಸ್ಗೂ, ವಿಡಿಯೋ ನೋಡ್ತಿರೋ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಅಯ್ಯೋ ಲಕ್ಷ್ಮಕ್ಕ, ಯಾವಾಗಲೂ ನೀನೇ ಮಾತಾಡ್ತಿರ್ತೀಯಲ್ಲ, ಇವಾಗ ನಾನು ಮಾತಾಡ್ತೀನಿ, ನೀನು ಸೈಡಿಗೆ ಹೋಗು. ಅಯ್ಯೋ ಬ್ಯಾಡ ಅಂದರೆ ಯಾರಮ್ಮಿ, ನೀನುವೇ ಮಾತಾಡು, ನಾನೇ ನಿನಗೆ ನೀನು ಮಾತಾಡಬೇಡ ಅಂತ ಹೇಳಿದ್ನಾ? ಹಾಯ್ ಫ್ರೆಂಡ್ಸ್, ನಾನು ಪಂಕಜ. ನನ್ನ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗ್ತಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ, ಮರಿದೇನೆ ಪಂಕಜನ್ ಕ್ಯಾರೆಕ್ಟರ್ ಇಷ್ಟನಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್. ಹಾಗೆ ಈ ವಿಡಿಯೋಗೆ ಕಮೆಂಟ್ ಮಾಡಿದವ್ರಿಗೆ ಕಣ್ತುಂಬ ನಿದ್ದೆ ಬರಲಿ, ಅವ್ರ ಕನಸಲ್ಲಿ ಮೋನಾಲಿಸಾ ಕಾಣಲಿ. ನಮಸ್ಕಾರಗಳು ಎಲ್ಲರಿಗೂ.